ಕನ್ನಡ ಕುಟುಂಬಕ್ಕೆ ನಿಮಗೆ ಸ್ವಾಗತ. ಕರ್ಮ ಈ ಪದವನ್ನು ಅರ್ಥ ಮಾಡಿಕೊಳ್ಳಲು ಹಲವು ವಿಧಾನದಲ್ಲಿ ಪ್ರಯತ್ನ ಪಡುತ್ತಾರೆ. ಕರ್ಮದ ಕುರಿತು ಶ್ರೀ ಭಗವಾನ್ ಬುದ್ಧರ ಈ ಕತೆ ಕೇಳಿ. ಒಮ್ಮೆ ಶಿಷ್ಯರೊಬ್ಬರು ಭಗವಾನ್ ಬುದ್ಧರಿಗೆ, ಗುರುಗಳೇ, ಕರ್ಮ ಎಂದರೇನು ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ಬುದ್ಧರು, ಈ ಕತೆ ಕೇಳಿ ನಿಮಗೆ ಅರ್ಥವಾಗುತ್ತದೆ ಎಂದು ಕತೆ ಶುರು ಮಾಡುತ್ತಾರೆ. ಬಹಳ ಹಿಂದೆ ಒಬ್ಬ ರಾಜ ಕುದುರೆ ಏರಿ ನಗರ ಪ್ರದಕ್ಷಿಣೆಗೆ ಎಂದು ಹೊರಟಿದ್ದ. ನಗರವನ್ನೆಲ್ಲ ಸುತ್ತಿ ಒಬ್ಬ ವ್ಯಾಪಾರಿಯ ಅಂಗಡಿ ಮುಂದೆ ನಿಂತು ಯೋಚಿಸಿ ತಮ್ಮ ಮಂತ್ರಿಗೆ ಹೇಳ್ತಾರೆ, ಮಂತ್ರಿಗಳೇ, ಏಕೋ ಗೊತ್ತಿಲ್ಲ, ಈ ಅಂಗಡಿ ಮಾಲೀಕನಿಗೆ ನಾಳೆ ಗಲ್ಲಿಗೇರಿಸಬೇಕು ಎನ್ನುವ ಯೋಚನೆ ಮೂಡುತ್ತಿದೆ. ನಾಳೆ ಗಲ್ಲಿಗೇರಿಸಿ ಅಂತ ಆಜ್ಞೆ ಮಾಡಿ ಹೊರಟೇ ಬಿಟ್ಟರು. ಮಂತ್ರಿಗಳು ಏಕೆ ಏನು ಅಂತ ಪ್ರಶ್ನೆ ಮಾಡುವಷ್ಟರಲ್ಲಿ ರಾಜರ ಕುದುರೆ ಹೊರಟೇ ಹೋಯಿತು. ಮಂತ್ರಿಗಳಿಗೆ ಏನೂ ಅರ್ಥವಾಗಲಿಲ್ಲ. ಇದರ ಹಿಂದಿನ ಮರ್ಮ ತಿಳಿಯಲೇಬೇಕು ಎಂದು ನಿರ್ಧಾರ ಮಾಡಿದರು. ಅದೇ ದಿನ ಸಂಜೆ ಮಾರುವೇಷದಲ್ಲಿ ಆ ಅಂಗಡಿಗೆ ಬರ್ತಾರೆ. ಹೋಗಿ ನೋಡಿದ್ರೆ ಅದು ಶ್ರೀಗಂಧ ವ್ಯಾಪಾರಿಯ ಅಂಗಡಿ. ಹೋಗಿ ಜನಸಾಮಾನ್ಯರಂತೆ ಕಷ್ಟ ಸುಖ ವಿಚಾರಣೆ ಮಾಡ್ತಾರೆ. ಹೇಗಿದೆ ವ್ಯಾಪಾರ, ಲಾಭದಾಯಕವಾಗಿದೆಯೇ ಎಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಆ ವ್ಯಾಪಾರಿ ಹೇಳಿದ್ರು, ಏನು ಹೇಳೋದು ಮಹಾಶಯರೇ, ವ್ಯಾಪಾರನೇ ಆಗುತ್ತಿಲ್ಲ. ಜನ ಬರ್ತಾರೆ, ಶ್ರೀಗಂಧದ ಸುವಾಸನೆ ನೋಡ್ತಾರೆ, ಪ್ರಶಂಸೆ ಮಾಡ್ತಾರೆ, ಆದ್ರೆ ಯಾರು ಖರೀದಿ ಮಾಡೋದಿಲ್ಲ. ನಾನು ಕಾಯ್ತಾ ಇದ್ದೀನಿ. ನಮ್ಮ ರಾಜ್ಯದ ರಾಜ ಆದಷ್ಟು ಬೇಗ ಸತ್ತು ಹೋದರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಬಹಳ ಶ್ರೀಗಂಧದ ಕಟ್ಟಿಗೆ ಬೇಕಾಗುತ್ತೆ. ಅಷ್ಟೂ ಕಟ್ಟಿಗೆ ನಮ್ಮ ಅಂಗಡಿಯಿಂದಲೇ ಹೋದರೆ ಅವಾಗ ಬಹಳ ಹಣ ಮಾಡಬಹುದು ಅಂತ ಹೇಳಿದ. ಮಂತ್ರಿಗೆ ಎಲ್ಲ ಅರ್ಥವಾಯಿತು. ಈ ವ್ಯಕ್ತಿಯ ಋಣಾತ್ಮಕ ಚಿಂತನೆಗಳೇ ರಾಜರ ಮನಸ್ಸಲ್ಲಿ ಇವರ ಬಗ್ಗೆ ಋಣಾತ್ಮಕ ಭಾವನೆ ಬರಲು ಕಾರಣವಾಗಿದೆ. ಆದರೆ ಮಂತ್ರಿ ಇವರಿಬ್ಬರ ವಿಚಾರ ಬದಲಿಸಬೇಕು ಅಂತ ನಿರ್ಧಾರ ಮಾಡಿದ್ರು. ಆ ಅಂಗಡಿಯವನಿಗೆ, ನೋಡಿ, ನನಗೆ ಸ್ವಲ್ಪ ಶ್ರೀಗಂಧದ ಕಟ್ಟಿಗೆ ಬೇಕು, ಒಳ್ಳೆಯದನ್ನೇ ಕೊಡಿ ಅಂತ ಹೇಳಿದ್ರು. ಅಂಗಡಿಯವನಿಗೂ ಖುಷಿಯಾಯಿತು. ಬೆಳಿಗ್ಗೆಯಿಂದ ಒಬ್ಬರಾದ್ರೂ ಗ್ರಾಹಕರು ಬಂದರು ಅಂತ ಒಳ್ಳೆಯ ಕಟ್ಟಿಗೆಗಳನ್ನೇ ಕೊಟ್ಟರು. ಅವರು ಕೊಟ್ಟಿದ್ದು ಆ ರಾಜ್ಯದ ಮಂತ್ರಿಗೆ ಎಂದು ಅವರಿಗೆ ತಿಳಿದಿಲ್ಲ. ಮರುದಿನ ಮಂತ್ರಿ ರಾಜದರ್ಬಾರಿಗೆ ಆ ಶ್ರೀಗಂಧದ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬಂದಿದ್ದರು. ಆ ಶ್ರೀಗಂಧನ ರಾಜರಿಗೆ ಕೊಟ್ಟು, ರಾಜರೇ, ಆ ಅಂಗಡಿಯವನು ನಿಮಗೆ ಇದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಎಂದು ಹೇಳಿದರು. ರಾಜರು ಪಶ್ಚಾತ್ತಾಪ ಪಡುತ್ತಾರೆ. ಅಯ್ಯೋ, ಆ ವ್ಯಕ್ತಿ ಎಷ್ಟು ಒಳ್ಳೆಯವನು, ನಾನೇ ವೃಥಾ ಕಾರಣ ಅವನ ಬಗ್ಗೆ ಕೆಟ್ಟ ಯೋಚನೆ ಮಾಡಿದೆ ಎಂದು ಮರುಗಿದರು. ಆ ಶ್ರೀಗಂಧದ ಕಟ್ಟಿಗೆ ತುಂಬಾ ಸುಗಂಧಮಯವಾಗಿತ್ತು. ರಾಜರಿಗೆ ತುಂಬಾ ಸಂತೋಷವಾಯಿತು. ಅದೇ ಸಂತೋಷದಲ್ಲಿ ಬಹಳಷ್ಟು ಬಂಗಾರದ ನಾಣ್ಯಗಳನ್ನು ಅವರಿಗೆ ಕೊಡಿ ಎಂದು ಕೊಟ್ಟರು. ಮಂತ್ರಿಗಳು ಮತ್ತೆ ಮಾರುವೇಷದಲ್ಲಿ ಆ ಅಂಗಡಿಯವನ ಬಳಿ ಹೋದರು. ಬಂಗಾರದ ನಾಣ್ಯಗಳನ್ನು ಕೊಟ್ಟರು. ರಾಜರು ನಿಮಗೆ ಉಡುಗೊರೆ ಕಳಿಸಿದ್ದಾರೆ, ನಿಮ್ಮ ಶ್ರೀಗಂಧ ಅವರಿಗೆ ಬಹಳ ಇಷ್ಟವಾಗಿದೆ ಎಂದು ಹೇಳಿದರು. ಆ ಅಂಗಡಿಯವನು ಮರುಗಿದನು, ನಮ್ಮ ರಾಜ ಎಷ್ಟು ಒಳ್ಳೆಯವನು, ನಾನೇ ವೃತ ಕಾರಣ ಕೆಟ್ಟದಾಗಿ ಯೋಚನೆ ಮಾಡಿದೆ, ಅವರು 100 ಕಾಲ ಸುಖವಾಗಿ ಬಾಳಲಿ ಎಂದು ಮನಸ್ಫೂರ್ತಿಯಾಗಿ ಹೇಳಿದರು. ಕತೆ ಮುಗಿಯುತ್ತಿದ್ದಂತೆ ಭಗವಾನ್ ಬುದ್ಧರು ತಮ್ಮ ಶಿಷ್ಯರಿಗೆ, ಈಗ ಹೇಳಿ, ಕರ್ಮ ಎಂದರೇನು ಎಂದು ಕೇಳಿದರು. ಆಗ ಶಿಷ್ಯರು, ನಮ್ಮ ಶಬ್ದಗಳು, ಮಾತುಗಳು ನಮ್ಮ ಕರ್ಮ, ನಮ್ಮ ಕೆಲಸ ನಮ್ಮ ಕರ್ಮ ಎಂದು ಉತ್ತರಿಸಿದರು. ಭಗವಾನ್ ಬುದ್ಧರು ಹೇಳ್ತಾರೆ, ನಮ್ಮ ಯೋಚನೆಗಳೇ ನಮ್ಮ ಕರ್ಮ, ನಮ್ಮ ಯೋಚನೆಗಳ ಮೇಲೆ ನಮ್ಮ ನಿಯಂತ್ರಣವಿದ್ದರೆ ಒಳ್ಳೆಯ ಕರ್ಮಕ್ಕೆ ಬುನಾದಿಯಾಗುತ್ತದೆ ಎಂದು ಹೇಳಿದರು. ಬಂಧುಗಳೇ, ನಾವು ಹೊರಗಿನಿಂದ ಎಷ್ಟೇ ಒಳ್ಳೆಯವರು, ಸತ್ಯವಂತರು ಅಂತ ನಟಿಸಿದರೂ ನಮ್ಮೊಳಗಿನ ಯೋಚನೆ ಕುಲುಷಿತವಾದರೆ ಕರ್ಮ ನಮ್ಮನ್ನು ಬಿಡದು. ಒಳ್ಳೆಯದನ್ನೇ ಯೋಚಿಸಿ. ಜಗತ್ತು ಬಹಳಷ್ಟು ಒಳ್ಳೆಯವರನ್ನು ಹೊಂದಿದೆ. ನಮ್ಮ ಯೋಚನೆಗಳ ಮೇಲೆ ನಮ್ಮ ನಿಯಂತ್ರಣವಿರಬೇಕು. ಇಲ್ಲದಿದ್ದಲ್ಲಿ ಯೋಚನೆ ಅತಿ ಯೋಚನೆಯಾಗಿ ನಮ್ಮ ವರ್ತಮಾನವನ್ನು ಕೆಡಿಸುತ್ತದೆ. ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಮಾತನಾಡಿ, ಒಳ್ಳೆಯದನ್ನೇ ಮಾಡಿ. ಯಾರೋ ಹೊರಗಿನವರಿಗಾಗಿ, ಪ್ರಶಂಸೆಗಾಗಿ, ಬಿರುದಿಗಾಗಿ ಅಲ್ಲ, ನಿಮಗಾಗಿ, ಒಳ್ಳೆಯ ಪರಿಸರಕ್ಕಾಗಿ, ಒಳ್ಳೆಯ ಕರ್ಮಕ್ಕಾಗಿ, ಪರಶಿವನಿಗಾಗಿ. ಕತೆಯ ಮಾತು ನಿಮಗೆ ತಲುಪಿದೆ. ನಿಮ್ಮ ಮಾತನ್ನು ಕೆಳಗೆ ಕಮೆಂಟ್ಸ್ ನಲ್ಲಿ ಬರೆಯಿರಿ. ನನ್ನ ಮಾತು ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ, ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಏಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.